ಪರಿಚಯ ಹೇಳಿ ಸರ್. ನಮಸ್ಕಾರ ಯತೀಶ್. ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು. ಬೇಸಿಕಲಿ ನಾನು ಫ್ರೀಲ್ಯಾನ್ಸ್ ಟ್ರೈನರು, ಬ್ಯಾಂಕಿಂಗಲ್ಲೆಲ್ಲ ಇದ್ದೆ. ಆ ನಂತರ ನಾನು ಕೃಷಿಗೆ ಬಂದಿದ್ದೆ. ಸಾವಯವ ಮಾಡಬೇಕು, ನಮ್ಮ ಹಿರಿಯರು ಏನೆಲ್ಲ ಮಾಡ್ತಿದ್ದಾರೆ ಅದನ್ನು ನಾವು ಮಾಡ್ತಿದ್ದೀವಿ ಈಗ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಟು ಕಂಟ್ರೋಲ್ ಅವರ್ ಹೆಲ್ತ್ ಕಾನ್ಷಿಯಸ್. ಸೊ ಹಾಗಾಗಿ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ನಮ್ಮ ಸ್ನೇಹಿತರದು ತೋಟ ಇಲ್ಲಿ 1 ಎಕರೆಯಲ್ಲಿ ನಾವು ಮಾಡ್ತಾಯಿದ್ದೀನಿ. ಒಂದು ನ್ಯಾಚುರಲ್ ಆಗಿ ಬೆಳೀತಾ ಇದ್ದೀನಿ. ನಾನು ಏನೋ ಪೆಸ್ಟ್ ಮಾಡಿಲ್ಲ, ಯೂಸ್ ಮಾಡಿಲ್ಲ. ಬಹುಶಃ ಮಾರ್ಕೆಟಲ್ಲಿ ಸಿಗೋದಂಥದ್ದು ಎಂಥ ಸಹ ಮಾಡಿಲ್ಲ ನಾನು. ಸೊ ಬೇಸಿಕಲಿ ಈ ಏನು ಹಸಿರು ನೋಡ್ತಾ ಇದ್ದೀರಾ ಅಥವಾ ಇದು ಏನು ಫ್ರೂಟಿಂಗ್ ನೋಡ್ತಾ ಇದ್ದೀರಾ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ಫ್ರೂಟಿಂಗ್ ಎಲ್ಲ ಏನು ನೋಡ್ತಾ ಇದ್ದೀರಾ ನೀವು, ಇಷ್ಟು ನೀಟಾಗಿ ಬರೋದಕ್ಕೆ ಕಾರಣ ನಾಟ್ ಬಿಕಾಸ್ ಆಫ್ ದ ಪೆಸ್ಟ್. ಯಾವುದೇ ಕೆಮಿಕಲ್ಸ್ ನಾವು ಬಳಸಿಲ್ಲ. ನಾವು ಏನು ಮಾಡಿದ್ವಿ ಬೇಸಿಕಲಿ ಇದನ್ನು ಮಾಡೋದಕ್ಕಿಂತ ಮುಂಚೆ ಇದೇನು ನೋಡ್ತಾ ಇದ್ದೀರಾ, ಬಹುಶಃ ನೋಡಿ ಇಲ್ಲಿ ಸೂರ್ಯಕಾಂತಿ ಇದು ಕಾಣಿಸ್ತಾ ಇದೆ, ಮತ್ತು ಅಲ್ಲಿ ಸಾಸಿವೆದು ಎಲ್ಲ ಕಾಣಿಸ್ತಾ ಇದೆ. ಅಂದರೆ ಸುಮಾರು ಡಯಾಂಚ, ಸೆಣಬು ಈ ಥರದ್ದೆಲ್ಲ ಹಾಕಿ 2 ಟೈಮ್ಸ್ ನಾವು ಇದನ್ನು ಮಣ್ಣಿಗೆ ಸೇರಿಸಿ ಬಹುಶಃ ಅರೌಂಡ್ ವಿ ಹ್ಯಾವ್ ಸ್ಪೆಂಡ್ ಅರೌಂಡ್ 90 ಡೇಸ್. ಪ್ರತಿ ಸಲ ಮಾಡುವಾಗ 90 ಡೇಸ್, ಮತ್ತೊಂದು 15-20 ದಿವಸ ಗ್ಯಾಪ್ ಬಿಡೋದು. ಮತ್ತು ನಾವು ಗ್ರೀನ್ ಮೆನ್ಯೂರ್ ಯೂಸ್ ಮಾಡಿದ್ವಿ. 2 ಟೈಮ್ಸ್ ವಿ ಹ್ಯಾವ್ ಯೂಸ್ಡ್ ಅರೌಂಡ್ ಸುಮಾರು ಒಂದು 10-15 ಥರದ್ದು ಬೇಳೆಕಾಳುಗಳನ್ನೆಲ್ಲ ಯೂಸ್ ಮಾಡಿ, ಡಯಾಂಚ, ಸೆಣಬು ಅದೆಲ್ಲ ನೋಡ್ಬೋದು, ಎಳ್ಳು, ಹುಚ್ಚೆಳ್ಳು, ಉದ್ದು ಈ ಥರ ಸುಮಾರಿದೆ ಯೂಸ್ ಮಾಡಿ ಮಣ್ಣಿಗೆ ಸೇರಿಸಿ ಮಣ್ಣನ್ನು ಸ್ಟ್ರೆಂತ್ ಮಾಡಿ ಆ ನಂತರ ನಾವು ಸೀಡ್ಲಿಂಗ್ ಮಾಡಿರೋದು. ನಾವು ಸೀಡ್ಲಿಂಗ್ ಹಾಕೋ ಮುಂಚೆ ಏನು ಗ್ರೀನ್ ಮ್ಯಾನ್ಯೂರ್ ಮಿಕ್ಸ್ ಮಾಡಿದ್ಮೇಲೆ ಬೆಡ್ ಹೇಗೆ ಮಾಡಿದ್ರಿ ಸರ್? ಬೆಡ್ ಮ್ಯಾನ್ಯುಯಲಲ್ಲಿ ಮಾಡ್ಕೊಂಡ್ವಿ. ಕೆಲವ್ರು ಹೇಳಿದ್ರು ಗ್ರೀನ್ ಮೆನ್ಯೂರ್ ಮಾಡಿದ್ಮೇಲೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಬೇಡ ಅಂತ ಹೇಳಿದ್ರು. ಸ್ಟಿಲ್ ಅದೇ ಪ್ರಿಕಾಷನರಿ ಆಗಿ ನಾನು ತೊಗೊಂಡಿರೋದೇನಂತಂದರೆ, ಇದರಲ್ಲಿ ಫ್ರೂಟ್ ನೀವು ತೊಗೊಂಡು ಹೋಗ್ತೀರಾ, ಹಣ್ಣು ತೊಗೊಂಡು ಹೋಗ್ತೀರಾ, ನಾವು ಮತ್ತೆ ಯಾರಿಗೂ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಮನೆಗೆ ತೊಗೊಂಡೋಗಿ ಯೂಸ್ ಮಾಡುವಾಗ 1 ವಾರ ಆಗ್ಬೋದು, 8 ದಿವಸ ಆಗ್ಬೋದು, 10 ದಿವಸ ಆಗ್ಬೋದು. ಸೊ ನಿಮ್ಗೆ ಅದು ಹೆಲ್ತಿಯಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ ಅದನ್ನು ಅದು ಗ್ರೀನ್ ಮೆನ್ಯೂರ್ನ ಮಲ್ಚಿಂಗ್ ಆದಮೇಲೆ ಮಣ್ಣಿಗೆ ಸೇರಿಸಿದ ನಂತರ ಆಫ್ಟರ್ ಎ ವೀಕ್ ಅದನ್ನು ಮತ್ತೆ ನಾವು ಮಣ್ಣಿಗೆ ಸೇರಿಸಿ ಆ ನಂತರ ಬೆಡ್ ಮಾಡಿ. ನೋಡಿ, ಇಲ್ಲಿ ಡ್ರಿಪ್ ಇರಿಗೇಷನ್ ನಾವು ಮಾಡಿದ್ವಿ. ಇರಿಗೇಷನ್ ಪೈಪ್ಲೈನ್ ಕೊಟ್ಟು, ವಾಟರ್ ಸೋರ್ಸ್ ಕೊಟ್ಟು, ಬಹುಶಃ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಕಪ್ಪುದು ಲೈನ್. ಸೊ ಇದೆಲ್ಲ ಮಾಡಿದ ನಂತರ ನಾವು ಭೂಮಿಗೆ ನಾಟಿ ಮಾಡಿರೋದು. ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಈ ಗ್ರೀನ್ರಿಯನ್ನು ನೀವು ನೋಡ್ಬೋದು ಸರ್. ಮತ್ತು ಸೈಜಸ್ಸು ಅಷ್ಟೇ, ನೀವು ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಪ್ರಾಡಕ್ಟು ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ಜನರಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಪೆಸ್ಟ್ ಹೇಗೆ ಕಂಟ್ರೋಲ್ ಮಾಡಿದ್ರಿ? ಪೆಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಇಟ್ ಇಸ್ ಹೋಮ್ ಮೇಡ್. ಇದು ನನ್ನ ಗುರುಗಳು ಹೇಳಿದರು. ಸೊ ಆಬ್ವಿಯಸ್ಲಿ ದ ಕ್ರೆಡಿಟ್ ಶುಡ್ ಗೋ ಟು ಆಲ್ ಮೈ ಗುರುಸ್. ಹೀಗೆ ಇದನ್ನು ಮೆಣಸಿನ್ಕಾಯಿ, ಜಿಂಜರು, ಹಿಂಗು, ಗಂಜಲ, ನಂತರ OWDC, ನೀಮ್ ಆಯಿಲ್ಲು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು 200 ಲೀಟರ್ಸ್ ಪ್ರಿಪೇರ್ ಮಾಡ್ಕೊಂಡಿರೋದು.